ಇದು ಬುದ್ಧ ಜಯಂತಿ ಕಾರ್ಯಕ್ರಮ. ಎಲ್ಲ ಇಂಟೆಲೆಕ್ಚುಯಲ್ಸು, ಕ್ರೀಮಿ ಲೇಯರವರು, ಹಾಫ್ ಇಂಟೆಲೆಕ್ಚುಯಲ್ಸ್, ನಾನ್ ಕ್ರೀಮಿ ಲೇಯರು ಕೂಡ ಸೇರಿದ್ದೀನಿ. ಅಂಬೇಡ್ಕರ್ ಮತ್ತು ಬುದ್ಧ ಅಂದರೆ ನಮ್ಮೆಲ್ರಿಗೂ ಅತ್ಯಂತ ಅಪಾಯಮಾನವಾದಂಥ ವಿಷಯ. ಇದಕ್ಕೆ ಕಾರಣ ನಮ್ಮ ಬದುಕಿನ ಸಂಕೋಲೆಗಳು. ಅದಕ್ಕೆ ಉತ್ತರವನ್ನು, ಪರಿಹಾರವನ್ನು ಒದಗಿಸಿಕೊಟ್ಟಂಥ ಮಹಾನ್ ಚೇತನಗಳು ಬುದ್ಧ, ಬಸವ, ಅಂಬೇಡ್ಕರ್ ಅವರು. ಆ ಕಾರಣಕ್ಕೆ ನಾವು ಅವರನ್ನು ಹುಡುಕ್ತಾ ಇದ್ದೇವೆ ತಡವಾಗಿ. ನಾನು ಮೊನ್ನೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕೇಳಿದೆ, ನಮ್ಮವ್ವ ಸತ್ತೋಗಿ ಎಷ್ಟು ವರ್ಷ ಆಯಿತು ಅಂತ. ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಎಷ್ಟೊತ್ತು ಅಂತ ನನ್ನ ಹೆಂಡತಿ ನನ್ನ ಮಗನ ಕೇಳಿದ್ಲು, ಅವನ ಹೆಂಡತಿ ಕೇಳಿದ್ಲು. ಆಮೇಲೆ ಅವಳು ಬಂದು ಡೇಟ್ ತಗೊಬಂದು ನನಗೆ ಹೇಳಿದ್ಲು 2006 7ನೇ ಇಸ್ವಿ. ಅಂದರೆ ಎಷ್ಟು ವರ್ಷ ಆಯಿತು ಪುರುಷೋತ್ತಮ? ಎಷ್ಟು? 20. ಈಗ ಪ್ರಪಂಚದಲ್ಲಿ ಜ್ಞಾಪಕ ಇಟ್ಕೊಂಡಿರೋದು 2570ನೇ ವಯಸ್ಸದ್ದು. ನಾವು ಇಷ್ಟು ವರ್ಷನೇ ಮರ್ತು ಬಿಟ್ಟಿದ್ದೀವಿ. ಈಗ ನಾವು ನೆನೆಸ್ಕೊಡ್ತಿದ್ದು ಎಷ್ಟನೇ ವಯಸ್ಸಲ್ಲಿ ನೀನು ಹೇಳ್ದಲ್ಲ, ಇದಪ್ಪ 2570. ವಿಶ್ವದ ಚರಿತ್ರೆಯಲ್ಲಿ ಅಚ್ಚಳಿದೆ ಬುದ್ಧ ಉಳಿದಿದ್ದಾನೆ 2570 ವರ್ಷ. ಅಂದರೆ ಎಂಥ ಪ್ರಬಲವಾದಂಥ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾನೆ ವಿಶ್ವದ ಮನುಕುಲದ ಉದ್ಧಾರಕ್ಕಾಗಿ, ವಿಶ್ವದ ಶಾಂತಿಗಾಗಿ, ನೆಮ್ಮದಿಯ ಜೀವನಕ್ಕಾಗಿ ಅಂತ ಹೇಳಿ ಪ್ರೊಫೆಸರು ಎಳೆಯಾಗಿ ಬಿಡಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು 1897ನೇ ಇಸ್ವಿ ವಿಶ್ವ ಧಾರ್ಮಿಕ ವೇದಿಕೆಯಲ್ಲಿ ಮಾತಾಡೋ ನಂತರ ಎಲ್ಲ ಭಾಷಣಗಳಲ್ಲೂ ಬುದ್ಧನನ್ನೇ ಉದ್ದೇಶಿಸಿ ಮಾತಾಡ್ತಾರೆ. ಬುದ್ಧ ಈಸ್ ಅನ್ ಎಂಬಿಡಿಮೆಂಟ್ ಆಫ್ ಕಂಪ್ಯಾಷನ್ ಅಂಡ್ ಕೈಂಡ್ನೆಸ್. ಕರುಣೆ ಮತ್ತು ದಯೆಯಿಂದ ಕೂಡಿದಂಥ ವ್ಯಕ್ತಿ. ಅವನ ಹೃದಯ ಎಲ್ಲರಿಗೂ ತೆರೆದಿತ್ತು, ಯಾರನ್ನೂ ನಿರಾಕರಿಸ್ತಾ ಇಲ್ಲ. ಅವನು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರ ಸೇವೆಯನ್ನು ಬಯಸ್ತಾ ಇದ್ದ. ಧರ್ಮವನ್ನು ಸಾಮಾನ್ಯ ಜನರ ಕಡೆಗೆ ಹೇಳ್ತಾ ಇದ್ದ. ಇದನ್ನು ನೋಡಿದಾಗ ನಾನು ಬುದ್ಧನ ಭಕ್ತ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಐ ಆಮ್ ದಿ ಡಿವೈಟಿ ಅಂಡ್ ಡಿಸೈಪಲ್ ಆಫ್ ಬುದ್ಧ. ಯಾರು? ಸ್ವಾಮಿ ವಿವೇಕಾನಂದ ಹೇಳುತ್ತೆ. ಆಮೇಲೆ ಫಿಸಿಕ್ಸ್ ಪ್ರೊಫೆಸರ್, ನೋಬೆಲ್ ಪ್ರಶಸ್ತಿ ಬಂದ ಐನ್ಸ್ಟೀನ್ ಅವರು ನಮಗೆ ಧರ್ಮ ಅಂತ ಯಾರು ನಮ್ಗೆ ಯಾವ ಧರ್ಮಕ್ಕೂ ಸೇರಿದವನ್ನೆಲ್ಲ ಧರ್ಮದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಧರ್ಮ ಏನಾದರೂ ಇದೆ ಅಂತ ಹೇಳಿದ್ರೆ ನಾನು ಫಾಲೋ ಮಾಡೋದು ಬೌದ್ಧ ಧರ್ಮವನ್ನು ಅಂತ ಹೇಳ್ತಾರೆ. ಐ ಹ್ಯಾವ್ ನಾಟ್ ಐಡೆಂಟಿಫೈಡ್ ಆರ್ ಅಸೋಸಿಯೇಟೆಡ್ ವಿತ್ ಎನಿ ರಿಲಿಜನ್. ಇಫ್ ಅಟ್ ಆಲ್, ಇಫ್ ಯು ವಾಂಟ್ ಟು ಸೆಲೆಕ್ಟ್ ಎ ರಿಲಿಜನ್, ಇಟ್ಸ್ ಓನ್ಲಿ ಬುದ್ಧ ಅಂತ ಐನ್ಸ್ಟೀನ್ ಹೇಳ್ತಾರೆ. ಅಂದರೆ ಎಷ್ಟು ಪ್ರಭಾವಶಾಲಿಯಾಗಿದೆ. ಮನುಷ್ಯರ ಬದುಕಿನ ಸತ್ಯ ಸಂಗತಿಗಳನ್ನು ನೇರವಾಗಿ ಹೇಳಿ ಆ ಎಲ್ಲ ಸಂಗತಿಗಳನ್ನು ನಮ್ಮ ವಿವೇಚನೆಗೆ ಬಿಟ್ಟಿದ್ದಾರೆ. ಕರೆಕ್ಟ್ ಪ್ರಶ್ನೆ. ಬದುಕಿನ ಸತ್ಯ ಸಂಗತಿಗಳನ್ನು ನೇರವಾಗಿ ಹೇಳಿ ಆ ಎಲ್ಲ ಸಂಗತಿಗಳನ್ನು ನಮಗೆ ಬಿಟ್ಟಿದ್ದಾರೆ. ಯು ಡಿಸೈಡ್, ಯು ಥಿಂಕ್ ಅಂತ ಹೇಳಿದ್ದಾರೆ. ನಮ್ಮನ್ನು ಫಾಲೋ ಮಾಡಿ ಅಂತಲೂ ಹೇಳಿಲ್ಲ ಅವರು. ಏನು ನಾನು ಹೋದ್ಮೇಲೆ ನನ್ನ ಅದು ಉತ್ತರಾಧಿಕಾರಿ ಬರ್ತಾರಪ್ಪ ಅವ್ರು ಹೇಳ್ದಂಗೆ ಕೇಳಿ ಅಂತಲೂ ಹೇಳಿಲ್ಲ. ನಮಗೆ ಬಿಟ್ಟಿದ್ದಾರೆ. ಅಂದಮೇಲೆ 2570 ವರ್ಷಗಳ ಬುದ್ಧನ ದೇಶ ಭಾರತ ಪ್ರಪಂಚಕ್ಕೆ ಎಂಥ ಸಂದೇಶವನ್ನು ಕೊಟ್ಟಿದೆ. ಇಲ್ಲಿಂದ ಭಾರತದಿಂದ ಬೇರೆ ದೇಶಕ್ಕೆ ಹೋದವರು ನಾವು ಬುದ್ಧನ ನಾಡಿನವರು ಅಂತ ಹೇಳ್ತಾರೆ.
ಬೇರೆ ದೇಶದಿಂದ ಭಾರತಕ್ಕೆ ಬಂದವರು ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಬಾರ್ನ್ ಅಂತ ಹೇಳ್ತಾರೆ. ಇದನ್ನು ಕ್ರೋಢೀಕರಿಸಿ ನೋಡಿದಾಗ ಇಂಥ ಮಹಾನ್ ರಾಷ್ಟ್ರದಲ್ಲಿ ಕರುಣೆ, ಪ್ರೀತಿ, ದಯೆ, ಸೋದರತ್ವ, ಸಾಮರಸ್ಯ ಇಲ್ಲದೇ ಅದನ್ನು ಬಯಸಿರ್ತಕ್ಕಂಥ ಕೋಟ್ಯಾಂತರ ಜನರು ಬುದ್ಧನ ಕಡೆಗೆ, ಅಂಬೇಡ್ಕರ್ಗೆ ನೋಡ್ತಾ ಇದ್ದೀವಿ ಅಪ್ ಲೈಟ್. ಇದು ಸಮಯ ಬಂದಿದೆ. ಕೇರಳ ಬೀದಿನಲ್ಲಿ ಹೋಗ್ಬೇಕಾದ್ರೆ ಮುಂದುಗಡೆ ಎದೆಯ ಮೇಲೆ ಒಂದು ಕುಡಿಕೆ, ಹಿಂದೆ ಬೆನ್ನ ಮೇಲೆ ಒಂದು ಪರಕೆ. ಅವನು ಉಗುಳಿದ್ರೆ ಮಡಿಕೆಯಲ್ಲಿ ಹಾಕಬೇಕು, ಕಾಲಿನ ಧೂಳು ಬರೆದಿಟ್ಟು ಪರಕೆ ತೊಳ್ಕೋಬೇಕು. ನಾರಾಯಣ ಗುರು ಇಂಥ ದುಷ್ಟತನ ಕೀಳು ಮಟ್ಟದ ಬದುಕಿಗಿಂತ ದೇವಸ್ಥಾನದ ಕಡೆಗೆ ಹೋಗೋದು ಬೇಡ, ದೇವಸ್ಥಾನ ನಮ್ಮ ಕಡೆನೇ ತಿರುಗಿಸೋಣ ಅಂತ ಹೇಳಿ ಅವ್ರನ್ನ ಒಂದು ಸೈದ್ಧಾಂತಿಕವಾದಂಥ ವಿಚಾರಗಳನ್ನು ಇಟ್ಟು ಕೊಟ್ಟಂಥ ಸಂದೇಶ. ಇವೆಲ್ಲವನ್ನು ಗಮನಿಸಿದಾಗ ಇಂದು ಬುದ್ಧ ನಮಗೆ ಪ್ರಸ್ತುತ. ಯುವಕರು, ಸೋಷಿಯಲಿಸ್ಟ್ ಸಮುದಾಯಗಳು, ಭಾರತೀಯರು, ಬಿಕಾಸ್ ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಬುದ್ಧ. ಯಾರೋ ಧರ್ಮನ ಇಲ್ಲಿ ಹುಟ್ಟಾಕಿಲ್ಲ. ಥ್ರೂ ಇವಲ್ಯೂಷನ್ ಮ್ಯಾನ್ ಇಸ್ ಬಾರ್ನ್. ಥ್ರೂ ಇವಲ್ಯೂಷನ್, ಆಫ್ಟರ್ ಇವಲ್ಯೂಷನ್ Buddha was born, Jesus is born, Moses is born, Prophet Muhammad is born, followed by the religions. ಹೀಗಾಗಿ ರಿಲಿಜನ್ಸ್ ಹುಟ್ಟಿದ್ದು ಮನುಷ್ಯನ ಹುಟ್ಟಿನ ನಂತರ. ಅವೆಲ್ಲವೂ ನಮ್ಮ ಹಿತಕ್ಕೆ, ನಮ್ಮ ಬದುಕಿಗೆ, ನಮ್ಮ ಶ್ರೇಯಸ್ಸಿಗೆ ಮತ್ತು ನಮ್ಮ ಪ್ರೀತಿ, ಸಹನೆ ಮತ್ತು ಘನತೆ, ಗೌರವದ ಬದುಕಿಗೆ. ಆ ಥರದ ಧರ್ಮ ಇಲ್ಲ ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರು ಥ್ರೂ ಔಟ್ ಇಸ್ ಲೈಫ್ ಫಾಟ್ ಟು ರಿಫಾರ್ಮ್ ಹಿಂದೂ ರಿಲಿಜನ್. ಈ ಟ್ರೈವಲ್ ಬೆಸ್ಟ್ ಟು ರಿಫಾರ್ಮ್ ಹಿಂದೂ ರಿಲಿಜನ್. ಇದಾಗಲಿಲ್ಲ ಅಂದಾಗ ಅವರು ಅನ್ಯ ಮಾರ್ಗ ಇಲ್ಲದೇ ಬುದ್ಧನ ಮಾರ್ಗವನ್ನು ಅನುಸರಿಸಿ ನಮಗೆ ಹೇಳಿ ಹೋಗಿದ್ದಾರೆ, ನಮಗೆ ತಿಳಿಸಿದ್ದಾರೆ. ನಿಧಾನವಾಗಿ ನಮಗೆ ಬೇಕಾಗಿರೋದು ಪ್ರೀತಿ, ಕರುಣೆ. ಭಾರತದ ಪ್ರಜಾಪ್ರಭುತ್ವ ಇರೋದು ಬುದ್ಧ ಹಾಕಿದ ಬೌದ್ಧ ಬೀಜದ ಜೊತೆಗೆ. ಅಂಬೇಡ್ಕರ್ ಆ ಬೀಜ ಅನುಭವ ಮಂಟಪದಲ್ಲಿ ಮರ ಆಗಿ ಗಿಡ ಆಗಿ ಬೆಳೀತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಫಲಶ್ರುತಿ ಸಂವಿಧಾನದ ಆಶಯದಿಂದ ಎಲ್ಲರಿಗೂ ಅಡಲ್ಟ್ ಫ್ರಾಂಚೈಸ್ ಕೊಟ್ಟ ಮೇಲೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಫಲ ಬಿಡಕ್ಕೆ ಶುರುವಾಯಿತು. ಬೀಜವಾಗಿ 2500 ವರ್ಷಗಳ ಹಿಂದೆ, 800 ವರ್ಷಗಳಿಂದ ಮರವಾಗಿ ಈಗ ಫಲ ಕೊಡೋದಕ್ಕೆ ಶುರುವಾಗಿದೆ. ಈ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಮ್ಮ ಅಭಿವೃದ್ಧಿಗೆ, ನಮ್ಮ ಹಿತಕ್ಕೆ, ನಮಗೋಸ್ಕರನೇ ಇರಬೇಕಾದಂಥ ವ್ಯವಸ್ಥೆ ಇದು. ಆದರೆ ಇದನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಪ್ರೊಫೆಸರ್ ಏನು ಹೇಳಿದರು? ದಿ ಡೆಮಾಕ್ರಸಿಕ್ ಸ್ಟ್ರಾಂಗ್ ಫೌಂಡೇಶನ್ ಈಸ್ ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ. ನ್ಯಾಯ, ಸೋದರತ್ವ ಮತ್ತು ಭಾತೃತ್ವದ ತಳಹದಿಯ ಕೆಲೆ ನಿಂತಿರ್ತಕ್ಕಂಥದ್ದೇ ಸಂವಿಧಾನದ ಬೇಸ್. ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ, ಇದರ ಮೇಲೆ ಪ್ರಜಾಪ್ರಭುತ್ವ ನಿಂತಿದೆ. ಇದನ್ನು ಅಲುಗಾಡಿಸುವಂಥ ಕೆಲಸ ನಡೀತಾ ಇದೆ, ಇದನ್ನು ನಿರಾಕರಿಸುವಂಥ ಕೆಲಸ ನಡೀತಾ ಇದೆ. ಆವಾಗ ನಮಗೆ ಕೊಟ್ಟಿರ್ತಕ್ಕಂಥ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಈ ಒಂದು ನಾಶೀಯಗಳ ಆಡಳಿತಕ್ಕೆ ಬದಲಾಗಿ ನಾನು ದೇಶದ ಜನರಿಗೆ ಅಡಲ್ಟ್ ಫ್ರಾಂಚೈಸ್ ಕೊಡೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಯಸಬೇಕು ಅಂತ ಹೇಳಿ 2 ಪ್ರಮುಖವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಬ್ರಿಟಿಷರ ಚರ್ಚೆ ಮಾಡಿ, ಬ್ರಿಟಿಷರೇ ನೀವು ಭಾರತಕ್ಕೆ ಸ್ವತಂತ್ರ ಕೊಡ್ತಾ ಇದ್ದೀರಿ. ಯಾರಿಗೆ ಕೊಡ್ತಾ ಇದ್ದೀರಿ? ನಿಮ್ಮ ಆಡಳಿತದಲ್ಲಿ, ಯಾವ ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲೇ ಇಲ್ಲಿರ್ತಕ್ಕಂಥ ಜನರು ಸಾರ್ವಜನಿಕ ಪ್ರದೇಶಗಳಿಗೆ ಪ್ರವೇಶ ಇಲ್ಲ,
ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಕೆರೆ ನೀರು ಕೊಡೋದಿಲ್ಲ. ನೀವು ಇದ್ದಾಗಲೇ ಈ ಥರ ಮಾಡಿದಾಗ ನೀವು ಅವ್ರಿಗೆ ಅಂಥ ಜನರಿಗೆ ಆಡಳಿತ ಕೊಟ್ಟರೆ ನಮ್ಮ ಬದುಕು ಇನ್ನೇನಾಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದ ಮೇಲೆ ಒಂದು ಎಲ್ಲರಿಗೂ ವಯಸ್ಕರ ಮತದಾನವನ್ನು ಕೊಡ್ತಕ್ಕಂಥ ತೀರ್ಮಾನಕ್ಕೆ ವಿನ್ಸ್ಟನ್ ಚರ್ಚಿಲ್ ಒಪ್ಪಿ ಮತದಾನದ ಹಕ್ಕನ್ನು ಕೊಡಿಸ್ತಾರೆ. ಇದು ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್. ಇದು ಯಶಸ್ವಿಯಾಗಿ ಸಮರ್ಪಕವಾಗಿ ಅದರ ಉದ್ದೇಶ ಈಡೇರಲಿಲ್ಲ. ಆ ಕಾರಣಕ್ಕೆ ಇನ್ನೂ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮಲ್ಲೇ ಫೈಟ್ ಮಾಡ್ತಾ ಇದ್ದೀವಿ, ನಾವೇ ಹೋರಾಟ ಮಾಡ್ತಾ ಇದ್ದೀವಿ. ಮೀಸಲಾತಿ ಕೊಡಿ, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಿ. ಒಳ ಮೀಸಲಾತಿ ಕೊಟ್ಟಾಯಿತು, ಮುಗಿದೋಯ್ತು. ಮಹದೇವಪ್ಪನ ಕೈಲಿ ಏನೂ ಮಾಡಲಿಲ್ಲ, ಅನ್ಯಾಯ ಆಗ್ಬಿಡ್ತು, ಹೋಗಿತ್ತು, ಆ ಕಡೆ ಹೋಯ್ತು. ಹೆಂಗೆ ಬೇಕು ಹಂಗೆ ಕೂಗಾಡಿದ್ರು, ಏನೆಲ್ಲ ಮಾಡಿದ್ರು. ಇವನು ಆ ಕಡೆ ಹೇಳ್ತಾನೆ, ತಗೊಂಡವನು ಹೇಳ್ತಾನೆ, ಇನ್ನೂ ಏನು ತೀರ್ಮಾನ ಆಗಲಿಲ್ಲ. ನಾನು ಒಂದೇ ರಿಯಾಕ್ಷನ್ ಎಲ್ಲೂ ಮಾಡಿಲ್ಲ. ಏನು ಮಾಡಬೇಕು ನೆನ್ನೆ ಅದು ಮಾಡಿದ್ದೀನಿ. ಎಲ್ಲ ಸಮುದಾಯಗಳು ಒಟ್ಟಾಗಿ ಹೋಗ್ಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೇಳಿದ್ದು. 1924 ಬಹಿಷ್ಕೃತ ಹಿತಕಾರಣಿ ಸಭೆ ಮಾಡಿ ಶೋಷಿತ ವರ್ಗಗಳೆಲ್ಲ ಒಕ್ಕಟ್ಟಾಗಿ ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು ಅಂತ ಹೇಳಿ 100 ವರ್ಷಗಳ ಹಿಂದೆ ಹೇಳಿದಾರಲ್ಲ, ಅದರ ತಳಹದಿಯ ಮೇಲೆ ನಮ್ಮ ಬದುಕು ಹೋರಾಟಗಳು ಆಗಬೇಕು. ಅದಕ್ಕೆ ನಾವು ಅಂಬೇಡ್ಕರ್ ಅವರನ್ನ, ಬುದ್ಧನನ್ನು ನೆನೆಸ್ಕೊಳ್ಳುವಾಗ ಅದು ನೈತಿಕತೆ ಹೇಳಿದ್ದಾರೆ. ವೈಜ್ಞಾನಿಕ ಸಂಗತಿ. ಐ ಆಮ್ ವೆರಿ ಹ್ಯಾಪಿ. ವೈಜ್ಞಾನಿಕ ಸಂಗತಿ. ವಾಟ್ ಈಸ್ ಸೈನ್ಸ್ ಆಫ್ಟರ್ ಆಲ್? ಸೈನ್ಸ್ is a study of systematic knowledge. ವೈಜ್ಞಾನಿಕ ಹೇಳಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ಸಿಸ್ಟಮ್ಯಾಟಿಕ್ ಆಗಿ ನಾವು ತಿಳ್ಕೊಳ್ಳದೆ ಹೋದರೆ ನಮ್ಗೆ ಫಾರ್ಮುಲಾ ಬರೋದಿಲ್ಲ. ಏನೂ ವಿಲ್ ಗೆಟ್ ಆಲ್ ರಾಂಗ್ ಫಾರ್ಮುಲಾ, ವಿಲ್ ಗೆಟ್ ರಾಂಗ್ ರಿಸಲ್ಟ್. ಅದಕ್ಕೆ ವೈಜ್ಞಾನಿಕ ಜನ್ಮ, ಪುನರ್ಜನ್ಮ, ಸ್ವರ್ಗ, ನರಕ ಒಂದೂ ಇಲ್ಲ. ಕಬ್ಬಿಣ ತುಕ್ಕಿಡಲೇಬೇಕು, ಮನುಷ್ಯ ಮಣ್ಣಿಗೆ ಸೇರಲೇಬೇಕು. ದಟ್ ಈಸ್ ದಿ ನೇಚರ್ಸ್ ಲಾ. ಇದಕ್ಕಿಂತ ಬೇರೆ ಏನೂ ಆಗೋದೇ ಇಲ್ಲ. ನೋಡಿ, ಇವನು ಮತ್ತೆ ಹುಟ್ಟು ಬಂದ್ಬಿಟ್ಟು ಅಂತೇಳಿ ಮೇಸ್ಟ್ ಹೇಳೋದಿಲ್ಲ. ಇಟ್ಸ್ ಎ ಜೀನ್, ಇಟ್ಸ್ ಎ ದಿ ಕ್ರೋಮೋಸೋಮ್, ಬೇರೆ ಯಾರದು ಅಲ್ಲ. ಹೀಗಾಗಿ ನಾವು ವೈಜ್ಞಾನಿಕ ಆಲೋಚನೆಗಳು, ವೈಚಾರಿಕತೆಯಿಂದ ಮಾತ್ರ ಜೀವನವನ್ನು ನಾವು ಕಟ್ಟಬೇಕಾಗುತ್ತೆ. ನಮಗೆ ಯಾರು ಬೇಕು? ನಮ್ಮನ್ನು ತಿಳ್ಕೊಳ್ಳೋಕ್ಕೆ ನಾವೇ ಸಮರ್ಥರು. ನಮ್ಮ ಬದುಕನ್ನು ಸರಿ ಮಾಡೋಕ್ಕೆ ನಮಗೆ ಅವಕಾಶಗಳನ್ನು ಬುದ್ಧ ಹೇಳ್ಕೊಟ್ಟಿದ್ದಾರೆ. ನಿನಗೆ ನೀನೇ ಗುರು, ನಿನಗೆ ನೀನೇ ಬೆಳಕು. ಯಾರನ್ನು ಹುಡ್ಕಕ್ಕೆ ಹೋಗಬೇಡಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ ಅಂಡ್ ಇಟ್ಸ್ ಧಮ್ಮ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಎಲ್ಲ ಉತ್ತರಗಳು ನಿಮಗೆ ಸಿಗ್ತವೆ. If you don't understand, you will get nothing. ಅದಕ್ಕೆ ಧರ್ಮ ಅನ್ನೋದು ನಮ್ಮ ಜೀವನದ ಮೌಲ್ಯವನ್ನು ಅಳೆಯುವ ಮಾಪನ. ಇಟ್ ಈಸ್ ನಾಟ್ ಎ ಪ್ರಾಕ್ಟೀಸ್. ಕಣ್ಮುಚ್ಚು ಕೂತ್ಕೊಂಡು ಹೊಸ್ಕೊಂಡು ಶುಗರ್ ಇದ್ದರೆ ಏನು ಗ್ಲೂಕೋಸ್ ಆಗಿ ಅನ್ಕಾನ್ಸಿಯಾಗಿ ಬಿದ್ದಾಗೋಕೆ ಹೋಗ್ಬೇಡಿ. ವೈಚಾರಿಕತೆ ಮತ್ತು ವೈಜ್ಞಾನಿಕ ಸಂಗತಿಗಳ ಮುಖಾಂತರ ನಮ್ಮ ಬದುಕನ್ನು ಕಟ್ಟಬೇಕು. ಬುದ್ಧ ಒಬ್ಬ ವೃದ್ಧನ ನೋಡ್ತಾನೆ, ಒಬ್ಬ ಸನ್ಯಾಸಿ ನೋಡ್ತಾನೆ, ಒಬ್ಬ ರೋಗಿ ನೋಡ್ತಾನೆ, ಒಂದು ಹೆಣ ನೋಡ್ತಾನೆ. ಇಟ್ ಟೆಲ್ಸ್ ಆ ಜೀವನಗಳನ್ನು ಅನುಭವವನ್ನು ಹೇಳ್ತಾನೆ ನಮಗೆ ಏನೇನಾಗುತ್ತೆ. ಅಂಗೂಟಿ ಮಾಲ ಮತ್ತು ಒಬ್ಬ ಅವನನ್ನು ಹೆಂಗೆ ಪರಿವರ್ತನೆ ಮಾಡ್ತಾನೆ. ಮತ್ತು ಇನ್ನೊಂದು ಸುಂದರವಾದಂಥ ದೇವದಾಸಿ ಮಹಿಳೆ, ಉಗ್ರಪಾಲಿ, ಅಮರಪಾಲಿ, ಥ್ಯಾಂಕ್ ಯು. ಅಮರಪಾಲಿ ಮತ್ತು ಅಂಗೂಟಿ ಮಾಲ ಹೇಗೆ ಬದಲಾವಣೆ ಮಾಡ್ತಾರೆ ಬುದ್ಧ. ಸಮಸ್ಯೆಗಳು ಇರೋದೇ ಬಗೆಹರಿಸ್ಕೊಳ್ಳೋಕ್ಕೆ. ಅದು ನಮ್ಮ ಕೈನಲ್ಲೇ ಸಾಧ್ಯ. ಉತ್ತರಗಳೆಲ್ಲವೂ ನಮ್ಮ ಕೈನಲ್ಲೇ ಇರೋದ್ರಿಂದ ಬುದ್ಧ ತನ್ನ ಮತ್ತು ಪಕ್ಕದ ರಾಜ್ಯದ ಯುದ್ಧದ ನಷ್ಟಕ್ಕಿಂತ ಕೆರೆ ವಿಚಾರದಲ್ಲಿ
ಅಲ್ಲಿಯ ಶಾಂತಿ, ಸಹನೆ, ಸಹಬಾಳ್ವೆ ಹಾಳಾಗುತ್ತೆ ಅಂತ ಹೇಳಿ ಅವರು 29ನೇ ವಯಸ್ಸಲ್ಲಿ ಮನೆ ಬಿಟ್ಟರು ಅಂತ ಚರಿತ್ರೆ ಹೇಳುತ್ತೆ. ಅವನಿಗೆ ಎಷ್ಟೊಂದು ಆ ಒಂದು ತ್ಯಾಗ, ಜನರ ಸಾಮರಸ್ಯಕ್ಕೆ, ಅವರ ಬದುಕಿಗೆ, ಸಹಬಾಳ್ವೆಗೆ ಅಷ್ಟೊಂದು ಕರುಣೆಮಯಾದಂತನು ರಾಜ್ಯವನ್ನು, ಸುಂದರವಾದ ಹೆಂಡತಿಯನ್ನು, ಮಗನನ್ನು ಬಿಟ್ಟು ಹೋಗಿದ್ದಾನೆಂದರೆ ಎಂಥ ತ್ಯಾಗಮಯ ಅಂತೇಳಿ ಬುದ್ಧನು ನಮ್ಮೆಲ್ಲರಿಗೂ ಪ್ರೇರಣಾ ಶಕ್ತಿ. ಅಂಥ ಒಂದು ಪ್ರೇರಣಾ ಶಕ್ತಿಯನ್ನು ನಾವು ಅನುಕರಣೆ ಮಾಡುವಾಗ ಆಳವಾದಂಥ ಅಧ್ಯಯನ ಅಗತ್ಯ ಇದೆ. ನಮ್ಮ ಮಾನಸಿಕ ಸ್ಥಿರತೆ, ನೈತಿಕತೆ, ಮೊರಾಲಿಟಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೇ ಧನಂಜಯ್ ಕೇರ್ ಹೇಳ್ತಾರೆ, ಇಂಡಿಯಾದಲ್ಲಿ ದೇರ್ ಇಸ್ ಎ ಮಾರಲ್ ಡಿಗ್ರೇಡೇಷನ್, ಕಲ್ಚರಲ್ ಡಿಮಾರಲೈಸೇಷನ್, ರಿಲಿಜಿಯಸ್ ಪಿಟ್ರಿಫಿಕೇಷನ್ ಆ್ಯಂಡ್ ಡೆಸ್ಟಿನಿ ಆ್ಯಂಡ್ ಡಿಕೆ. ನೈತಿಕವಾಗಿ ಕುಸಿತಾ ಇದ್ದೀವಿ, ಸಾಂಸ್ಕೃತಿಕವಾಗಿ ಅಧಪತನ ಆಗ್ತಿದ್ದೀವಿ, ಧರ್ಮ ಕೆಟ್ಟು ನಾರ್ತಾ ಇದೆ, ನಮಗೆ ಅದರ ಲಭ್ಯತೆ ಇಲ್ಲ. ಹೀಗಾಗಿ ನಾವು ನೈತಿಕತೆ ಮುಖಾಂತರ ಬುದ್ಧನ ಮಾರ್ಗವನ್ನು, ಅಂಬೇಡ್ಕರ್ ತೋರಿಸಿದಂಥ ಆದರ್ಶಗಳನ್ನು ಎತ್ತಿ ಹಿಡಿದು ಗಟ್ಟಿಯಾದ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಸಮಾಜವನ್ನು ಕಟ್ಟಬೇಕು. ನಮ್ಮ ಯುವಕರು ಪಂಚಶೀಲ ತತ್ವಗಳನ್ನು ಪಾಲನೆ ಮಾಡುವುದರ ಮುಖಾಂತರ ಒಂದು ಪ್ರಬಲವಾದಂಥ ನೈತಿಕ ಸಮಾಜವನ್ನು ಕಟ್ಟಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಪುರುಷೋತ್ತಮ್ ಮತ್ತು ಅವರ ಗೆಳೆಯರು ಲಕ್ಷಾಂತರ ಜನರು ಬುದ್ಧನೆಡೆಗೆ ಮರಳಿ ಮನೆಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ರಾಜ್ಯದ ಗಮನ ಸೆಳೆಯುವಂತೆ ಮಾಡಿದ್ರು. ಅದನ್ನು ಮಾಡುವಾಗ ಸಾಲ ಮಾಡ್ಕೊಂಡು ಮಾಡಿದ್ದಾರೆ, ಸಾಲ ತೀರಿಸ್ಕೊಡ್ಬೇಕು. ಅದರ ಜೊತೆಗೆ ಇಲ್ಲಿ ಸುಂದರವಾದಂಥ ಕಟ್ಟಬೇಕು, ಭವನ ಹಳೇದಾಗಿದೆ ಎಲ್ಲ ಹೇಳಿದ್ದಾರೆ. ಒಂದು DPR ಮಾಡಿಸೋಣ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರದ ವತಿಯಿಂದ ಮತ್ತು ಬೇರೆ 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 ಸಹಾಯದಿಂದ ಸುಂದರವಾದಂಥ ಬೌದ್ಧ ವಿಹಾರವನ್ನು ಇಲ್ಲಿ ಕಟ್ಟೋಣ ಅಂತ ಹೇಳಿ ಈ ಒಂದು 2570ನೇ ಬೌದ್ಧ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್, ಜೈ